ಹಾಯ್ ಫ್ರೆಂಡ್ಸ್, ಗ್ರೋತ್ ಸ್ಕ್ಯಾನ್ ಅನ್ನೋದು ಯಾವಾಗ ಮಾಡ್ತಾರೆ, ಎಷ್ಟು ಇಂಪಾರ್ಟೆಂಟ್, ಯಾವ ವೀಕಲ್ಲಿ ಹೇಳಿರ್ತಾರೆ. ಫ್ರೆಂಡ್ಸ್, ಗ್ರೋತ್ ಸ್ಕ್ಯಾನ್ ಅನ್ನೋದು ಅರೌಂಡ್ 8 ಮಂತ್ಸಲ್ಲಿ ಈ ಥರ ಮಾಡ್ತಾರೆ. ಅದು ಯಾವಾಗ ಅಂದರೆ 28 to 32 ವೀಕ್ಸ್. ಈ ವೀಕ್ಸಲ್ಲಿ ನಿಮಗೆ ಗ್ರೋತ್ ಸ್ಕ್ಯಾನ್ ಅನ್ನೋದು ಇರುತ್ತೆ. ಇದು ಏನಕ್ಕೆ ಮಾಡ್ತಾರೆ ಅಂದರೆ, ನಿಮಗೆ ಬೇಬಿ ವೇಟ್ ಎಷ್ಟಿದೆ, ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆಯಾ, ಹಾಗೆ ಬೇಬಿ ಗ್ರೋತು ಕೂಡ ಎಲ್ಲ ಚೆನ್ನಾಗಿದೆಯಾ, ಹಾಗೆ ಬೇಬಿ ಮೂಮೆಂಟ್ಸ್ ಎಷ್ಟು ಆಗ್ತಾ ಇದೆ ಅಂತಲೂ ನಿಮಗೆ ಕೇಳ್ತಾರೆ. ಬೇಬಿ ಮೂಮೆಂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ಅವಾಗವಾಗ ನೀವು ಚೆಕ್ ಮಾಡ್ತಾ ಇರಬೇಕು. ಹಾಗೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿದೆಯಾ ಅಂತಲೂ ಹೇಳ್ತಾರೆ. ಫ್ರೆಂಡ್ಸ್, ಈ ಟೈಮಲ್ಲೇ ನಿಮ್ಮ ಬೇಬಿ ನಿಮಗೆ ಯಾವ ಪೊಸಿಷನಲ್ಲಿದೆ, ಅಥವಾ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ನೀವೇನೆಲ್ಲ ಮಾಡಬೇಕು, ನಿಮಗೆ ಸಿ ಸೆಕ್ಷನ್ ಆಗುತ್ತಾ ಅಂತ ಡಾಕ್ಟ್ರು ಎಲ್ಲ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೀವು ಈ ಸ್ಕ್ಯಾನಿಂಗ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಗ್ರೋತ್ ಸ್ಕ್ಯಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ವಾಟರ್ ಲೆವೆಲ್ ಎಷ್ಟಿದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾರೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಪಾರ್ಟ್ 5ಅಲ್ಲಿ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಈ ಲಾಸ್ಟ್ ಪಾರ್ಟ್ 5 ಸ್ಕ್ಯಾನಿಂಗ್ನ ತಿಳ್ಕೊಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಈ ಸ್ಕ್ಯಾನಿಂಗನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಲಾಸ್ಟ್ ಮಂತಲ್ಲಿ ಇದ್ದೀವಿ, ನಡೆಯುತ್ತೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಓಕೆನಾ. ಕೆಲವು ಸರ್ತಿ ಏನಾಗಿರುತ್ತೆ ಅಂದರೆ, ವಾಟರ್ ಏನಾದರೂ ಕಡಿಮೆ ಇತ್ತು ಅಂದರೂ ಕೂಡ ಡಾಕ್ಟರ್ ನಿಮಗೆ ಸೊಲ್ಯೂಷನ್ನ ಹೇಳಿರ್ತಾರೆ. ಫ್ರೆಂಡ್ಸ್, ಯಾವುದನ್ನು ಕೂಡ ಪ್ರೆಗ್ನೆಂಟಲ್ಲಿ ಮಿಸ್ ಮಾಡಬೇಡಿ. ಓಕೆನಾ. ನೆಕ್ಸ್ಟ್ ಪಾರ್ಟ್ 5ಅಲ್ಲಿ ಸಿಗ್ತೀನಿ. ಬಾಯ್.